ಇನ್ನು ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರೋ ಕುಂಭಮೇಳಕ್ಕೆ ನಾನು ಹೋಗ್ತೀನಿ ಅಂತಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ, ನಾವು ಕುಟುಂಬ ಸಮೇತರಾಗಿ ಕುಂಭಮೇಳಕ್ಕೆ ಹೋಗ್ತೀವಿ, ಆದರೆ ಇದಕ್ಕೆ ಇನ್ನೂ ದಿನಾಂಕ ನಿಗದಿಯಾಗಿಲ್ಲ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್. ಕುಂಭಮೇಳಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ, ಒಬ್ಬೊಬ್ಬರದ್ದು ಒಂದೊಂದು ನಂಬಿಕೆ ಇರುತ್ತೆ, ಯಾರೂ ಅವರ ಧರ್ಮವನ್ನು ಬಿಡು ಅಂತ ಹೇಳೋದಿಲ್ಲ ಅಂತೆಲ್ಲ ಮಾತಾಡಿದ್ದಾರೆ. ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ನಾವು ಕೂಡ ಹೋಗ್ತೀವಿ. ಅಂದರೆ ಈ ಪ್ರಶ್ನೆ ಯಾಕೆ ಬಿತ್ತು ಅಂತಂದರೆ BJPಯವರೇ ಹೋಗಬೇಕು, ಕಾಂಗ್ರೆಸ್ನವ್ರು ಹೋಗಬಾರ್ದು ಅಂತ ಎಲ್ಲಿದೆ? ಆ ಥರ ಏನಿಲ್ಲ. ಹಾಗೆ ನೋಡೋಕೆ ಹೋದರೆ ಡಿ ಕೆ ಶಿವಕುಮಾರ್ ಪರಮ ದೈವ ಭಕ್ತ. ಇವತ್ತು ಕಪಿಲೇಶ್ವರ ದೇವಸ್ಥಾನದಲ್ಲಿ 35 ನಿಮಿಷ ಪೂಜೆ ಮಾಡಿದ್ದಾರೆ. ಹಾಗಾಗಿ ನಾನು ಹೋಗ್ತೀನಿ, ತಪ್ಪೇನು ಅದರಲ್ಲಿ ಅಂತ. ಹೌದು, ತಪ್ಪೇನೂ ಇಲ್ಲ. ಅದು ನಾನು ಕೂಡ ಈ ಬಾರಿ ಕುಂಭಮೇಳಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನಾನು ನಮ್ಮ ಕುಟುಂಬ, ಅಲ್ಲಿ ಸರ್ಕಾರದವರು ಕೂಡ, ಅಲ್ಲಿ ಹಿರಿಯ ಮಂತ್ರಿಗಳು ಕೂಡ ಬಂದು ನನ್ನನ್ನು ಆಹ್ವಾನಿಸಿದ್ದಾರೆ, ಬಂದು ನನ್ನ ಕರೆದಿದ್ದಾರೆ. ನಾನು ಕುಟುಂಬ ಸಮೇತ ಹೋಗ್ತಾ ಇದ್ದೀವಿ, ಇನ್ನು ದಿನಾಂಕ ನಿಗದಿಯಾಗಿಲ್ಲ. ನಾನು ಕೂಡ ಈ ಬಾರಿ ಕುಂಭಮೇಳಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನಾನು ನಮ್ಮ ಕುಟುಂಬ, ಅಲ್ಲಿ ಸರ್ಕಾರದವರು ಕೂಡ, ಅಲ್ಲಿ ಹಿರಿಯ ಮಂತ್ರಿಗಳು ಕೂಡ ಬಂದು ನನ್ನನ್ನು ಆಹ್ವಾನಿಸಿದ್ದಾರೆ, ಬಂದು ನನ್ನ ಕರೆದಿದ್ದಾರೆ. ನಾನು ಕುಟುಂಬ ಸಮೇತ ಹೋಗ್ತೀನಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಚೇತನ್ ಅವರಿಂದ ಪಡ್ಕೊಂಡ. ಚೇತನ್, ಈಗ ಆಸಿಫ್ ಸೇಠ್ ಅವರಿಗೆ KPCC ಅಧ್ಯಕ್ಷರಾಗಿ ಏನು ಹೇಳಬೇಕು, ಯಾವ ರೀತಿ ಹೇಳಬೇಕು ಅದನ್ನು ಡಿ ಕೆ ಶಿವಕುಮಾರ್ ಅವ್ರು ಹೇಳಿರ್ತಾರೆ, ಅವರು ಒಪ್ಕೊಂಡಿರ್ತಾರೆ ಅಂತ ಅನ್ಸುತ್ತೆ. ಸ್ವಲ್ಪ ಏನಾದರೂ ಅಸಮಾಧಾನ ಅಂತಕ್ಕಂಥ ಶಮನ ಆಗ್ಬೋದಾ ಬೆಳಗಾವಿ ಶಾಸಕರಲ್ಲಿ? ಮತ್ತು ಎರಡನೇದು, ಡಿ ಕೆ ಶಿವಕುಮಾರ್ ಹೇಳಿ ಕೇಳಿ ದೈವ ಭಕ್ತರು, ಅವರು ಕುಂಭಮೇಳಕ್ಕೆ ಹೋದ್ರೆ ಅದರಲ್ಲಿ ಇಶ್ಯೂ ಏನು? ಯಾಕೆ ಅವರ ವಿಚಾರವನ್ನು ಪ್ರಸ್ತಾಪ ಮಾಡಿ ಧರ್ಮನ ಬಿಡಿ ಅಂತ ಯಾರೂ ಹೇಳಲ್ಲ ಅಂತೆಲ್ಲ ಯಾಕೆ ಮಾತನಾಡಿದ್ರು ಅಂತ? ಅರವಿಂದ್, ಖಂಡಿತವಾಗಿಯೂ ಕೂಡ ಬೆಳಗಾವಿಯಲ್ಲಿ DKಶಿ ಅವರು ತನ್ನ ಚಾಣಾಕ್ಷ ನಡೆಯನ್ನು ಮುಂದುವರಿಸಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಏನು ಸತೀಶ್ ಜಾರಕಿಹೊಳಿ ಬೆಂಬಲಿಗ, ಅದರಲ್ಲಿ ಆಪ್ತ ಶಾಸಕರಾಗಿರುವಂಥ ಆಸಿಫ್ ಸೇಠ್ ಅವರನ್ನು ಇವತ್ತು ಏನು CM DKಶಿ ಅವರು ಭೇಟಿಯಾಗಿರುವಂಥದ್ದು. ಅದರಲ್ಲೂ ಕೂಡ ಏನು ಆಸಿಫ್ ಸೇಠ್ ಅವರನ್ನು ಸಿಪೇಟ್ ಮೈದಾನದಲ್ಲಿ ಸುಮಾರು 15 ನಿಮಿಷಗಳ ಕಾಲ ಏನು ಆತನ ವಿರುದ್ಧ ಏನು ಅವರ ಇಲ್ಲಿ ಗನ್ಮ್ಯಾನ್ ಸೇರಿದಂತೆ ಎಲ್ಲರನ್ನೂ ಕೂಡ ಬದಿಗಿಟ್ಟು ಅವ್ರ ಜೊತೆ 15 ನಿಮಿಷಗಳ ಕಾಲ ಮಾತಾಡಿದರು. ಬಳಿಕ ಅವರ ಮನೆಗೆ ಊಟಕ್ಕೂ ಕೂಡ ಹೋದರು. ಅಲ್ಲಿಯೂ ಕೂಡ ಈ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ಮಾಡಿದರೆ ಎನ್ನಲಾಗ್ತಾ ಇದೆ. ಏನಂದರೆ ವಿದೇಶಿ ಟೂರ್ಗೆ ಯಾರ್ಯಾರು ಹೋಗ್ತಾ ಇದ್ದೀರಾ ಮತ್ತು ಹೇಗೆ ಹೋಗ್ತೀರಾ ಅನ್ನೋ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಿದರು. ಅದ್ರ ಜೊತೆಗೆ ನೀವು ಯಾರೂ ಕೂಡ ಪಕ್ಷದ ವಿರುದ್ಧ ಈಗಾಗಲೇ ಹೈಕಮಾಂಡ್ ಸೂಚನೆ ನೀಡಿದೆ, ಪಕ್ಷದ ವಿರುದ್ಧದ ನಿರ್ಧಾರ, ಪಕ್ಷಕ್ಕೆ ಮುಜುಗರ ಉಂಟಾಗುವಂಥ ನಿರ್ಧಾರಗಳನ್ನ ಯಾರೂ ಕೂಡ ತೆಗೆದುಕೊಳ್ಳಬಾರ್ದು ಅನ್ನೋ ತಿಳುವಳಿಕೆಯನ್ನು ಕೂಡ DKಶಿ ಅವರು ಹೇಳಿರುವಂಥದ್ದು. ಅವರ ಮಾತಿಗೆ ಒಪ್ಪಿ ಈಗ ಹೋಗುವುದಾದರೆ ನಿಮಗೆ ಹೇಳಿ ಹೋಗ್ತೀವಿ ಅನ್ನೋ ಮಾತುಗಳನ್ನು ಆಸಿಫ್ ಸೇಠ್ ಹೇಳಿರುವಂಥದ್ದು. ಅದ್ರ ಜೊತೆಗೆ ಬೆಳಗಾವಿಯಲ್ಲಿಂದು CM DKಶಿ ಟೆಂಪಲ್ ರನ್ ಕೂಡ ನಡೆಸಿದರು. ನಗರದ ಏನು ಸುಪ್ರಸಿದ್ಧ ಕಪಿಲೇಶ್ವರ ದೇವಸ್ಥಾನ ಇದೆ, ದೇವಸ್ಥಾನದಲ್ಲಿ ಸುಮಾರು 111 ಲೀಟರ್ ಕ್ಷೀರಾಭಿಷೇಕವನ್ನು ಮಾಡಿಸಿದರು. ನಂತರ ಆ ಸಂದರ್ಭದಲ್ಲಿ 35 ನಿಮಿಷಗಳ ಕಾಲ ಏನು ಶಿವನಿಗೆ ಪೂಜೆ ಸಲ್ಲಿಸಿದಂಥ DKಶಿ ಬಳಿಕ ಏನು ಅರ್ಚಕರಿದ್ದರು, ಅರ್ಚಕರು DKಶಿ ಅವರಿಗೆ ತ್ರಿಶೂಲವನ್ನು ಕೂಡ ನೀಡಿದರು. ಮುಂದೆ ನೀವು CM ಆಗ್ತೀರಾ ಎನ್ನುವ ಒಂದು ಆಶೀರ್ವಾದವನ್ನು ಕೂಡ ಮಾಡಿದರು. ಆಗ ಹಸನ್ಮುಖಿಯಾಗಿ ತ್ರಿಶೂಲನ್ನು ಸ್ವೀಕಾರ ಮಾಡಿದರು. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿ, ನಾನು ಕೂಡ ಪ್ರಯಾಗ್ರಾಜ್ಯಕ್ಕೆ ಹೋಗ್ತಾ ಇದ್ದೀನಿ, ಕುಂಭಮೇಳಕ್ಕೆ ಭಾಗಿಯಾಗ್ತೀನಿ, ಅದರಲ್ಲಿ ಯಾರೂ ಕೂಡ ಧರ್ಮವನ್ನು ಬಿಡು ಅಂತ ಹೇಳಲ್ಲ ಅನ್ನೋ ಮಾತುಗಳನ್ನು ಹೇಳಿರುವಂಥದ್ದು. ಈ ಮಾತುಗಳು ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂಥ, ಯಾಕಂದರೆ ನೀವು ಕುಂಭಮೇಳಕ್ಕೆ ಹೋಗೋದಾದ್ರೆ ಹೋಗ್ಬೋದು, ಆದರೆ ಈ ರೀತಿ DKಶಿ ಹೇಳಿರೋದು ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂಥದ್ದು. ರೈಟ್ ಚೇತನ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.